ನಿಮ್ಮ ಹತ್ರ ಒಂದು ಲ್ಯಾಪ್ಟಾಪ್ ಇದೆಯಾ? ಅದು 8ರಿಂದ 10 ವರ್ಷ ಹಳೇದಾ? ಬರೋ ಅಂತ ಸೌಂಡ್ ಮಾಡುತ್ತಾ? ಫುಲ್ಲು ಹೀಟ್ ಆಗುತ್ತಾ? ಹೀಟ್ ಆದರೆ ನೀವು ಬೆಡ್ ಮೇಲೆ ಯೂಸ್ ಮಾಡೋದನ್ನ ಬಿಡಬೇಕು. ಈ ಲ್ಯಾಪ್ಟಾಪ್ ಇರುತ್ತಲ್ಲ, ಈ ಬಾಟಮ್ ಪಾರ್ಟ್ಗೂ ಮತ್ತು ನೀವು ಯೂಸ್ ಮಾಡೋ ಬೇಸ್ಗೂ ಸ್ವಲ್ಪ ಗ್ಯಾಪ್ ಇರಬೇಕು ಮಧ್ಯ. ಆ ಗ್ಯಾಪ್ ಇಲ್ಲ ಅಂತಂದರೆ ಹೀಟು ಆಚೆ ಹೋಗೋಕ್ಕಾಗಲ್ಲ. ಸೊ ನನ್ನ ಲ್ಯಾಪ್ಟಾಪು ಅದೇ ಥರ ಫುಲ್ಲು ಹೀಟ್ ಆಗ್ತಾಯಿತ್ತು. ನಾನು ಒಳಗಡೆ ಇರೋ ಒಂದು ಚಿಕ್ಕ ಫ್ಯಾನ್ನ ಅಮೆಝಾನಲ್ಲಿ ತರಿಸಿ ಚೇಂಜ್ ಮಾಡಿದೆ. ಹಲೋ ಸರ್, ಎಲ್ಲಿದ್ದೀರಾ? ಸರ್ ಇಲ್ಲೇ ಬರ್ತಿದ್ದೀವಿ. ಮತ್ತೆ ಬಂದು ತಂದುಕೊಡಿ. ನೋಡಿ, ಇದೇ ಆ ಚಿಕ್ಕ ಫ್ಯಾನು. ಈ ಚಿಕ್ಕ ಫ್ಯಾನ್ನ ನಾನು ಚೇಂಜ್ ಮಾಡಿದ್ರೂ ಕೂಡ ನನ್ನ ಲ್ಯಾಪ್ಟಾಪ್ ಹೀಟ್ ಆಗೋದು ತಪ್ಪಲೇ ಇಲ್ಲ. ಅರೆ ಸರಿ, ನಿಮ್ಮದು ಎಂಟರ್ಟೈನ್ಮೆಂಟ್ ಚಾನಲ್ಲು ಲ್ಯಾಪ್ಟಾಪ್ ಬಗ್ಗೆ ಯಾಕೆ ಮಾತಾಡ್ತಾ ಇದೆಯಾ ಅಂತ ಕೇಳ್ತಾ ಇದ್ದೀರಾ? ಲ್ಯಾಪ್ಟಾಪ್ನ ಎಷ್ಟೋ ವೀಡಿಯೋ ಎಡಿಟರ್ಸ್ಗಳು ಯೂಸ್ ಮಾಡ್ತಾರೆ. ಪ್ರೀಮಿಯರ್ ಪ್ರೋ, ಫೈನಲ್ ಕಟ್ಟು ಇದಕ್ಕೆಲ್ಲ ಎಡಿಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ದಿಸ್ ಈಸ್ ರಿಲೇಟೆಡ್ ಟು ಫಿಲಮ್ ಇಂಡಸ್ಟ್ರಿ. ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ಲ್ಯಾಪ್ಟಾಪ್ ಹೀಟ್ ಆಗೋದು ತಪ್ಪಲೇ ಇಲ್ಲ. ಅವಾಗ ನಾನೇನು ಮಾಡಿದೆ, ಲ್ಯಾಪ್ಟಾಪ್ ಕೂಲರ್ ಅಂತ ಬರುತ್ತೆ, ನಾನು ಅದನ್ನು ಬುಕ್ ಮಾಡಿದೆ. ಹಲೋ ಸರ್, ಎಲ್ಲಿದ್ದೀರಾ? ಮತ್ತು ತಂದ್ಕೊಡಿ ಬಂದು. ನೋಡಿ, ಇದೇ ಆ ಕೂಲರು. ಈ ಕೂಲರ್ ಒಳಗಡೆ 2 ಫ್ಯಾನ್ ಇರುತ್ತೆ. ಇಲ್ಲೊಂದು ಚಿಕ್ಕ ಸರ್ಕ್ಯೂಟ್ ಇರುತ್ತೆ. ಇಲ್ಲಿ 2 USB ಪೋರ್ಟ್ ಕೊಟ್ಟಿರ್ತಾನೆ. ಹಾಗೆ ಹಿಂಗೊಂದು ಸ್ಟ್ಯಾಂಡ್ ಇರುತ್ತೆ. ನಾವು ಇದನ್ನು ಎಷ್ಟಕ್ಕೆ ಬೇಕಾದರೂ ಅಡ್ಜಸ್ಟ್ ಮಾಡ್ಕೊಬೋದು. ಇದನ್ನು ಈ ಥರ ತೆಗೆದುಬಿಟ್ಟು ನಮ್ಮ ಲ್ಯಾಪ್ಟಾಪ್ನ ಈ ಥರ ಪ್ಲೇಸ್ ಮಾಡಬೇಕು. ಪ್ಲೇಸ್ ಮಾಡಿ ಹಿಂಗೆ ಎತ್ತಬೇಕು. ನೋಡಿ, ಈ ಸ್ಟ್ಯಾಂಡ್ ಮೂಲಕ ಅದು ಎಷ್ಟು ಹೈಟ್ಗೆ ಬೇಕಾದರೂ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಅದು ನಮ್ಗೆ ಕಂಫರ್ಟಬಲ್ ಆಗಿ. ನೋಡಿ, ಈ ಥರದ್ದೊಂದು ಕೇಬಲ್ ಕೊಡ್ತಾರೆ. ಇದನ್ನ ಕನೆಕ್ಟ್ ಮಾಡಿ ಇಲ್ಲಿಗೆ ಬೇಕು ನೋಡ್ಕೊಳ್ಳಿ. ನೋಡಿರಲ್ಲ, ಈಗ ಲೈಟ್ ಹಚ್ಚುತ್ತಿ ಅಣ್ಣ. ಲ್ಯಾಪ್ಟಾಪ್ ಇತ್ತು ನೋಡಿ. ಫ್ಯಾನು ಓಡ್ತಾ ಇರುತ್ತೆ. ತಣ್ಣಗೆ ಗಾಳಿ ಬರ್ತಾ ಇರುತ್ತೆ. ಲೈಟ್ ಆಫ್ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಹಾಗೆ ಈಗ ತೆಗೆದ್ರೆ ನೋಡಿ ಆಫ್ ಆಯ್ತು. ಈಗ ಆನ್ ಮಾಡುವುದು. ಇನ್ನೊಂದು USB ಪೋರ್ಟ್ಗೆ ನೀವು ಮೌಸ್ನೋ ಅಥವಾ ಪೆನ್ ಡ್ರೈವ್ನೋ ಯೂಸ್ ಮಾಡ್ಕೋಬೋದು. ನಿಮಗೆ USB ಪೋರ್ಟು ಲಾಸ್ ಆಗಲ್ಲ. ಇಲ್ಲಿಂದ ಯೂಸ್ ಮಾಡ್ಕೊಂಡಿರೋದು ಪೋರ್ಟ್ನ ನಾವು ಇದರಿಂದ ಪಡ್ಕೊಬೋದು. ಸೊ ಇದರಿಂದ ನಿಮಗೆ ಪ್ರಾಸೆಸರ್ ತುಂಬ ಹೀಟ್ ಆಗಲ್ಲ. ಫ್ಯಾನ್ ಜಾಸ್ತಿ ಸ್ಪೀಡಾಗಿ ರನ್ ಆಗಬೇಕು ಅನ್ನೋದಿರಲ್ಲ. ಸೊ ಹೀಗಾಗಿ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ನಿಮ್ಮ ಲ್ಯಾಪ್ಟಾಪ್ ಜಾಸ್ತಿ ಹೀಟ್ ಆಗಲ್ಲ. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ನೀವು ಈ ಪ್ರಾಡಕ್ಟ್ನ ತೊಗೋಬೇಕು ಅಂದರೆ ನನ್ನದೇ ಅಮೆಝಾನ್ ಅಂಗಡಿ, ಅದು ನನ್ನ ಅಮೆಝಾನ್ ಅಂಗಡಿ ಅಲ್ಲ, ಅದು ನಿಮ್ಮ ಅಮೆಝಾನ್ ಅಂಗಡಿ. ಅಲ್ಲೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ನನಗೇನು ಸಿಗಲ್ಲ ಸರ್, ಕಮಿಷನ್ ಸಿಗುತ್ತೆ, ಸ್ವಲ್ಪ ಕಮಿಷನ್ ಸಿಗುತ್ತೆ, ಅಷ್ಟೇ. ಸೊ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಗೇನು ಅನ್ನಿಸ್ತು? ಈ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿದೆ. 1 ಸೆಕೆಂಡ್. ಬಿಲ್ಡ್ ಕ್ವಾಲಿಟಿನೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ, ಇದು ಮೆಟಲ್, ಇದು ಹಿಂದೆ ಎಲ್ಲ ಪ್ಲಾಸ್ಟಿಕ್ಕು, ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ತುಂಬ ಬಾಳಿಕೆ ಬರುತ್ತೆ. ಸೊ ಈ ಪ್ರಾಡಕ್ಟು ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ಅಲ್ಲಿ ಹೋಗಿ ತೊಗೊಳ್ಳಿ. ನಿಮಗೆಲ್ಲರಿಗೂ ಯೂಸ್ ಆಗುತ್ತೆ. ನಿಮ್ಮ ಲ್ಯಾಪ್ಟಾಪ್ ಇನ್ನೂ ಹೆಚ್ಚು ಬಾಳಿಕೆ ಬರುತ್ತೆ ಅಂತ ಹೇಳ್ತಾ ನನಗೊಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಮಸ್ಕಾರ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಲ್ಸು.